ಮಡಿಕೇರಿ ಭಾಗದಲ್ಲಿ ಅದು ಬರೀತಾರೆ ಅಧ್ಯಕ್ಷರೇ. ನಮ್ಗೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಕುರಿ ಕಾಯ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಹಣಕಾಸು ಇವತ್ತು 17 ಬಡ್ಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಪ್ರಜಾಪ್ರಭುತ್ವ ರೈತರ ಮಕ್ಕಳು ರಾಜ್ಯವನ್ನು ಆಳ್ತಕ್ಕಂಥ ಸಮರ್ಥ ನಾಯಕರಿದ್ದಾರೆ ಅಂತಕ್ಕಂಥದ್ದಕ್ಕೆ ಅಲ್ಲದೆ ದೇವೇಗೌಡರು ಕೂಡ ಅಂದು ಅವತ್ತೇನು ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ರು ಅವರು ಕೂಡ ಈ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ನಮ್ಮ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಏಕೈಕ ಕನ್ನಡಿಗ ಪ್ರಧಾನಿಯಾಗಿಯೂ ಕೂಡ ಸಮರ್ಥವಾಗಿ ಆಡಳಿತವಾಗಿ ಒಂದು ದಾಖಲೆ ನಮ್ಮ ರಾಜ್ಯಕ್ಕೆ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಜನರ ನಿರೀಕ್ಷೆಗಳು ಬೆಟ್ಟದಷ್ಟಿರ್ತದೆ. ಆದರೆ ಯಾರೇ ಮುಖ್ಯಮಂತ್ರಿಗಳಾದರೂ ನಿರೀಕ್ಷೆಗಳನ್ನು ಈಡೇರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಈಗಿನ ಬಜೆಟ್ನಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಹರಿಸಿದೆ. ಹಿಂದಿನ ಬಜೆಟ್ನಲ್ಲಿ ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿ ಕಳೆದು ಹೋಗಿತ್ತು. ಈ ಬಾರಿ ಅಭಿವೃದ್ಧಿ ಕೆಲಸಗಳು ಚೇತರಿಸಿಕೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ಮೂಲ ಕಾರಣ ಹೆಚ್ಚಾದ ರಾಜ್ಯದ ಬಜೆಟ್ ಗ್ಯಾರಂಟಿಗಳಿಗೂ ಕೂಡ ಹಣ ಮೀಸಲಿಟ್ಟಿರುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಹಣ ಒದಗಿಸಲು. ಅಧ್ಯಕ್ಷರೇ, ನಮ್ಗೆ ಯಾವಾಗಲೂ ಕೂಡ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸ್ತಕ್ಕಂಥ ಬೆಳಗಾವಿ ಇರಲಿ ಬೆಂಗಳೂರಿರಲಿ ನೀರಾವರಿ ಬಗ್ಗೆ ನಮ್ಮ ದೇಶದ ಅಭಿವೃದ್ಧಿ ಅಂತಕ್ಕಂಥ ಭಾವನೆಯಿಂದ ಬೆಂಗಳೂರು ಅಭಿವೃದ್ಧಿ ಎರಡೂ ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಯಾದ UKP ಸ್ಟೇಜ್ 3 ಅಡಿ ಯೋಜನೆಯಡಿ ಆಲಮಟ್ಟಿ ಅಣೆಕಟ್ಟನ್ನು 524.256 ಮೀಟರ್ಗೆ ಎತ್ತರಿಸುವ ಕಾಮಗಾರಿಯಿಂದ ಮುಳುಗಡೆಯಾಗುವ ಜಮೀನುಗಳಿಗೆ ಹಾಗೂ ನೀರಾವರಿ ಕಾಲುವೆ ಜಾಲಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರೈತರು ಮತ್ತು ಸಂತ್ರಸ್ತರ ದೀರ್ಘಕಾಲದ ಬೇಡಿಕೆಗೆ ನಮ್ಮ ಸರ್ಕಾರ ಸ್ಪಂದಿಸಿ ಪರಿಷ್ಕೃತ ಒಪ್ಪಂದದ ದರಗಳನ್ನು ಅನುಮೋದಿಸಿದೆ. ಮುಳುಗಡೆಗೊಳ್ಳುವ ಖುಷ್ಕಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ ನಿಗದಿಪಡಿಸಲಾಗಿದೆ. 5 ತೀರ್ಪುಗಳ ಮುಖಾಂತರ ಜಮೀನನ್ನು ಸ್ವಾಧೀನಪಡಿಸುವ ಪ್ರಕ್ರಿಯೆಯನ್ನು ಪ್ರಸಕ್ತ ವರ್ಷದಲ್ಲಿ ಪ್ರಾರಂಭಿಸಲಾಗುವುದು ಎಂದು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ರೈತರ ಭಾಗಕ್ಕೆ ಇದೊಂದು ದೊಡ್ಡ ಯೋಜನೆ. ಅಧ್ಯಕ್ಷರೇ, 1983ರಲ್ಲಿ ಅಧ್ಯಕ್ಷರೇ ರಾಮಕೃಷ್ಣ ಹೆಗಡೆ HD ದೇವೇಗೌಡರು ನೀರಾವರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಈ ಬಗೆಗೆ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಮಾಡಲು ಕ್ರಮ ಕೈಗೊಂಡಿರುವುದು ಶ್ಲಾಘನೀಯವಾದಂಥ ಕಾರ್ಯಕ್ರಮ. ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಸನ್ಮಾನ್ಯ ಶ್ರೀ ನಿಜಲಿಂಗಪ್ಪನವರು ಈ ದೇಶದ ಆಡಳಿತದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂಥ 1966ರಲ್ಲಿ ಕರೆತಂದು ಶಂಕುಸ್ಥಾಪನೆ ಮಾಡಿಸಿದ್ದಾರೆ. ಅಧ್ಯಕ್ಷರೇ, ಇಬ್ಬರೂ ಕೂಡ ಪ್ರಾಮಾಣಿಕ ವ್ಯಕ್ತಿಗಳು, ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು, ಪ್ರಮಾಣವಾಗಿ ಸರಳವಾಗಿದ್ದಂಥ ವ್ಯಕ್ತಿಗಳು. ಅವ್ರನ್ನ ಮುಖ್ಯ ಅಭ್ಯಂತರರಾಗಿ ಮಾಡಿದ್ದಾರೆ. ಅವರಿಗೆ ರೈತರ ಪರವಾಗಿ ಈ ವಿಧಾನಸಭೆಯಲ್ಲಿ ನಾನು ಒಬ್ಬ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಆದರೆ ರೈತರು ಬಹಳಷ್ಟು ನಿರೀಕ್ಷೆ ಇಟ್ಟಿರುವ ಈ ನಮ್ಮ ರೈತರ ಪಾಲಿನ ಜಮೀನುಗಳಿಗೆ ಬರುತ್ತದೆ ಎಂದು ಕಾತುರದಿಂದ ಕಾಯುತ್ತಲೇ ಇದ್ದಾರೆ. ಅಧ್ಯಕ್ಷ, 60 ವರ್ಷಗಳಾಯಿತು ಅಧ್ಯಕ್ಷರೇ. ಜಮೀನುಗಳಿಗೆ ನೀರು ಹರಿದಿಲ್ಲ, ಮುಳುಗಡೆ ಆಗಿರೋ ಜಮೀನುಗಳಿಗೆ ಪರಿಹಾರ ಸಿಕ್ಕಿಲ್ಲ. ಇದಕ್ಕೆ ಮಾಡ್ತಾ ಇದ್ದಾರೆ, ಕಾಯ್ತಾನೂ ಇದ್ದಾರೆ. ಅಧ್ಯಕ್ಷರೇ, 1995-96ರಲ್ಲಿ
ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸಚಿವರಾಗಿದ್ದರು ಅಧ್ಯಕ್ಷರೇ. ಆಲಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಿಸುವ ಸಲುವಾಗಿ ನೀರಾವರಿ ಬಾಂಡ್ಗಳ ಮೂಲಕ ಹಣ ಸಂಗ್ರಹ ನಿರ್ಬಂಧಗಳನ್ನು ನಿವಾರಿಸುತ್ತಾ ಗಮನ ಹರಿಸಿದವರು. ರಾಜ್ಯದ ಪಾಲನ್ನು ಬಳಸಿಕೊಳ್ಳುವಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣಕಾಸು ಒದಗಿಸಲು ಬಾಂಡ್ಗಳನ್ನು ನೀಡುವುದು ಕೂಡ ಸೇರಿದೆ. ನಾರಾಯಣಪುರ ಕಾಲುವೆ ನಿರ್ಮಾಣ ಹಣವನ್ನು ಪಡೆಯುವಲ್ಲಿ ಅವರ ಪ್ರಯತ್ನಗಳು ಗಮನಾರ್ಹವಾಗಿದ್ದವು ಅಧ್ಯಕ್ಷರೇ. ಇದರಿಂದ ತ್ವರಿತವಾಗಿ ರೈತರ ಕಲ್ಯಾಣಕ್ಕಾಗಿ ತಮ್ಮನ್ನು ಪಟ್ಟಿದ್ದಾರೆ. ನಂತರ ಪ್ರಧಾನಿಯಾಗಿ ನೀರಾವರಿ ಯೋಜನೆ ಪ್ರಯೋಜನ ಕಾರ್ಯಕ್ರಮ AIVP ಅಡಿಯಲ್ಲಿ ಮೇಲ್ಭಾಗದ ಕೃಷ್ಣಾ ಯೋಜನೆ UKP ಯೋಜನೆಗಳಿಗೆ ಒಂದು ದಾಖಲೆಯಾಗಿ ಇವತ್ತು ಹಣವನ್ನು ನೀರಾವರಿಗೆ ಕೊಟ್ಟಂತವರು ಸನ್ಮಾನ್ಯ HD ದೇವೇಗೌಡರು ಅಧ್ಯಕ್ಷರೇ. ನಮ್ಮ ರಾಜ್ಯದಲ್ಲಿ ನೀರಾವರಿಗೆ 29ರಿಂದ 30ರಷ್ಟಿದೆ. ಇದರ 50% ಅಧ್ಯಕ್ಷರೇ. ಉತ್ತರ ಕರ್ನಾಟಕದ ಪ್ರತಿನಿತ್ಯ ಹೇಳುತ್ತೇವೆ, ಆದರೆ ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ. ರೆಡ್ಡಿ ಅವರೇ ತಗೊಳ್ರಿ ಫೋನು. ಆದರೆ ನೀರಾವರಿ ರೈತರಿಗೆ ನೀರೇ ಸಂಜೀವಿನಿ ಇದ್ದಂತೆ. ರೈತರ ಜಮೀನಿಗೆ ನೀರು ಕೊಟ್ಟರೆ ಬೇರೆ ಏನೂ ಬೇಡ. IT BT ಅಭಿವೃದ್ಧಿ ಇದೆ. ಸರ್ಕಾರಗಳು ಯಾವುದೇ ಉತ್ಪಾದನೆ ವಲಯ ಗಟ್ಟಿಯಾಗಲಿಲ್ಲವೆಂದರೆ ಆರ್ಥಿಕ ಅಭಿವೃದ್ಧಿ ಕುಂಠಿತ. IT BTಯಿಂದ ನೌಕರಿ ಉದ್ಯೋಗ ಸಿಗಲಿದೆ. ಆರ್ಥಿಕವಾಗಿ ರೈತ ಕುಟುಂಬಗಳು ಅಭಿವೃದ್ಧಿ ಹೊಂದುವುದಿಲ್ಲ. ಉದಾಹರಣೆಗೆ 2008ರಲ್ಲಿ ಜಾಗತಿಕ ಅಮೆರಿಕ, ಯುರೋಪ್ ದೇಶಗಳು ತತ್ತರಿಸಿ ಹೋದವು. ಸಿಂಗಾಪುರ್, ಜಪಾನ್ ಬಿಸಿ ತಟ್ಟಲಿಲ್ಲ. ಕಾರಣ ಕೃಷಿ ಜೊತೆಗೆ ಉತ್ಪಾದನಾ ವಲಯಗಳು ಯಶಸ್ವಿಯಾಗಿ ಕೃಷಿ ಮುಂದಿನ ವರ್ಷಗಳಲ್ಲಿ IT BT ವಲಯಗಳ ರೀತಿ. ಆದ್ದರಿಂದ ಅಧ್ಯಕ್ಷರೇ, ಮುಂಬರುವ ವರ್ಷಗಳಲ್ಲಿ ಸರ್ಕಾರ ರೈತರಿಗೆ ನೀರಾವರಿ ಸೇರಿದಂತೆ ಎಲ್ಲಾ ಸವಲತ್ತುಗಳನ್ನು ಒದಗಿಸಿದರೂ ಆ ಭಾಗದ ರೈತರ ಜೊತೆ ಕಾನೂನು ತೊಡಕುಗಳನ್ನು ನಿವಾರಿಸಬೇಕು ಅಧ್ಯಕ್ಷರೇ. ಕಾಲಮಿತಿಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಹಿರಿಯ ಸಚಿವರಾದಂಥ HK ಪಾಟೀಲ್ ರವರು ಕೃಷ್ಣೆಯ ಕಣ್ಣೀರು ಎಂಬ ಪುಸ್ತಕವನ್ನು ಸವಿವರವಾಗಿ ಬರೆದಿದ್ದಾರೆ, ಹೇಳಿದ್ದಾರೆ. ಅದಾದ ನಂತರ 11 ವರ್ಷಗಳಿಂದ ಅಧ್ಯಕ್ಷಿಸಿ ಕಾರ್ಯಗತಗೊಳಿಸಿ ಪೂರ್ಣ ಮಾಡಲು ಮನವಿ ಮಾಡುತ್ತೇನೆ. ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ 280 TMC ಸಾಮರ್ಥ್ಯದ ಕಾಳೇಶ್ವರ ಯೋಜನೆಯನ್ನು ಪೂರ್ಣ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ನಡೀತಾ ಇದ್ದ ಕಾಳೇಶ್ವರ ಯೋಜನೆ 10 ವರ್ಷದಲ್ಲಿ ಪೂರ್ಣ ಮಾಡಿದ್ದಾರೆ. ಆದರೆ ಯೋಜನೆಯನ್ನು ಪೂರ್ಣ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ನಡೀತಾ ಇದ್ದ ಕಾಳೇಶ್ವರ ಯೋಜನೆ 10 ವರ್ಷದಲ್ಲಿ ಪೂರ್ಣ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ನೀರಾವರಿ ಕೆಲಸಗಳು ಆದ್ಯತೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಮೊದಲೇ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ಸುಮಾರು 60ರಷ್ಟು ಖುಷ್ಕಿ ಜಮೀನುದಾರರಿದ್ದಾರೆ. ನದಿಗಳಿಂದ ಮೈನರ್ ಇರಿಗೇಷನ್, ಸಣ್ಣ ನೀರಾವರಿ. ನಮಸ್ತೆ ಅಧ್ಯಕ್ಷರೇ. ಇಲಾಖೆಯಿಂದ ಖುಷ್ಕಿ ಜಮೀನುಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ಕೆರೆಗಳನ್ನು ಮಾಡ್ತಾ ಇದೆ. ಇನ್ನು ಹೆಚ್ಚು ಜಮೀನು ಕೃಷ್ಣಸಾಗರ ಅಣೆಕಟ್ಟಿಗೆ ಕೆಳಗಡೆ ಬರುತ್ತದೆ. ಆದರೆ ನಮ್ಮ ಭಾಗದ ಮಳೆ ಆಶ್ರಯವನ್ನು ನಂಬಿರ್ತಕ್ಕಂಥ, ಉದಾಹರಣೆಗೆ ದೊಡ್ಡ ಮಾರ್ಗನಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು 20 ಕೆರೆಗಳು
ವರ್ಷದಿಂದ ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೂ ಕೂಡ ಮಾಡಿಲ್ಲ. ಅಧ್ಯಕ್ಷರೇ, ಕೃಷಿಯಲ್ಲಿ 2005-6ರಲ್ಲಿ ತೋಟಗಾರಿಕೆ ಬೆಳೆಗೆ ಇತ್ತು ಅಧ್ಯಕ್ಷರೇ. 2024ರಲ್ಲಿ 25 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ ಅಧ್ಯಕ್ಷರೇ. ಬದಲಾಗಿ ತೋಟಗಾರಿಕೆ ಬೆಳೆಗಳಿಗೆ ಗಣನೀಯವಾಗಿ ಅಡಿಕೆ ಬೆಳೆಯಲ್ಲಿ ಅಧ್ಯಕ್ಷ, ಉದಾಹರಣೆಗೆ 2005-6ರಲ್ಲಿ 2 ಲಕ್ಷ ಇದ್ದ ವಿಸ್ತೀರ್ಣ 7 ಲಕ್ಷ ಹೆಕ್ಟೇರ್ಗೆ ಏರಿಕೆ. 2 ಲಕ್ಷ ಇದ್ದಂತ ಅಡಿಕೆ ಏರಿಕೆಯಾಗಿದೆ ಅಧ್ಯಕ್ಷರೇ. ಈ ರೀತಿ ಮತ್ತು ವಾಣಿಜ್ಯ ಬೆಳೆಗಳ ವಿಸ್ತೀರ್ಣ ಏರಿಕೆಯಾಗುತ್ತಿದ್ದು, ಉತ್ಪಾದನೆಗೆ ಬೇಕಾದ ವಿಸ್ತೀರ್ಣ %5% ಮಾತ್ರ ಉಪಯೋಗವಾಗುತ್ತಿದ್ದು, ಸುಮಾರು 10-12 ಲಕ್ಷ ಹೆಕ್ಟೇರ್ ಬಂಜರು ಭೂಮಿಯೂ ಇದೆ ಅಧ್ಯಕ್ಷರೇ. ಕೃಷಿ ಗಣತಿ ಆಗಬೇಕಾಗಿದೆ. ಡೈವರ್ಸಿಫಿಕೇಶನ್ ಇಂಡೆಕ್ಸ್, ಆಹಾರ ಬೆಳೆಗಳ ವಿಸ್ತೀರ್ಣ ಅವಶ್ಯಕತೆ, ಬೆಳವಣಿಗೆಯಿಂದಾಗಿ ಅರ್ಬನೈಸೇಷನ್, ಒಟ್ಟಾರೆಯಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ವರ್ಷದಿಂದ ವರ್ಷ ಒಂದು ಕಡೆ ಆದರೆ, ಈ ಎಲ್ಲ ರೂಪಿಸಬೇಕಾದರೆ ಕೃಷಿ ಗಣತಿ ಅತಿ ಎಂಬುದನ್ನು ಹೇಳಬೇಕಾಗಿಲ್ಲ. ಕೃಷಿ ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ ಎಂದರೆ ತಪ್ಪು. ಕೃಷಿ ಇಲಾಖೆಯಲ್ಲಿ ಹೊಸ ತಳಿ ತಂತ್ರಜ್ಞಾನ ಬಿಡುಗಡೆ, ಕೃಷಿ ಸಹಾಯಕರು ಹಳ್ಳಿಗಳಿಗೆ ಭೇಟಿ ನೀಡುತ್ತಿದ್ದರು, ರೈತರ ಮಾತೃೋತ್ಸವಗಳನ್ನು ಏರ್ಪಡಿಸುತ್ತಿದ್ದರು, ರೈತರನ್ನು ಕರೆತಂದು ತೋರಿಸಿ ಮನವ. ನಾನು ಕೂಡ ಒಬ್ಬ, ಎಲ್ಲಾ ರೈತರು ಒಟ್ಟುಗಡೆ ಅಧ್ಯಕ್ಷರೇ. ಈಗ ಕೇಂದ್ರಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಅಧ್ಯಕ್ಷರೇ. ಒಬ್ಬರು ರೈತರಿಗೆ ಮಾಹಿತಿ, ಕೃಷಿ ಅಧಿಕಾರಿಗಳೇ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಉದಾಹರಣೆ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ, ಕೃಷಿ ಭರ್ತಿಯಾಗಿರ್ತಕ್ಕಂಥ ಹುದ್ದೆ 1040,753 ಅಧ್ಯಕ್ಷರೇ. ಈಗ ಕೃಷಿ ಅಧಿಕಾರಿಗಳು 2090 ಬರೀ 65, ಬರೀ 65 ಇದ್ದಾರೆ. 2034 ರೀತಿ ಇದ್ರೆ ರೈತರ ಅವ್ರಿಗೆ ಬೀಜ ಬಿತ್ತನೆ ಗೊಬ್ಬರ ಕೊಡ್ತಕ್ಕಂಥವ್ರು ಯಾರು? ಕೃಷಿ ಇಲಾಖೆಯಲ್ಲಿ ಈ ರೀತಿ ಇರುವಾಗ ಅಧ್ಯಕ್ಷರೇ, ಸಹಾಯಕ ಕೃಷಿ ಅಧಿಕಾರಿಗಳು 94 ಹುದ್ದೆ, ಒಬ್ರು ಇಲ್ಲ ಅಧ್ಯಕ್ಷರೇ. ಮೈಸೂರು ಜಿಲ್ಲೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳು 0, ಕೃಷಿ ಅಧಿಕಾರಿಗಳು ಅಧ್ಯಕ್ಷರೇ. ಆದ್ರೆ ಬಹಳಷ್ಟು ಮುಂದುವರೆದಿದ್ದು, ದೇಶಗಳಲ್ಲಿ ಬಹುತೇಕ ರೈತರು ಮೊಬೈಲ್ ಬಳಸುತ್ತಾರೆ. ಕೃಷಿಗೆ ರೈತರಿಗೆ ಸುಲಭವಾಗಿ ತಲುಪಿಸಬಹುದಾಗಿದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಜಿಟಲ್ ಕೃಷಿ. ಆದರೆ ಈವರೆಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಹಳಷ್ಟು ಹುದ್ದೆ ಖಾಲಿ ಇದ್ದು, ಪ್ರಸ್ತುತ ಕೃಷಿ ತಾಂತ್ರಿಕತೆ ಗೊತ್ತಿಲ್ಲ. ರೈತರು ಬಳಸುತ್ತಿರುವ ತಳಿಗಳಾಗಲಿ, ಸಸ್ಯ ಸಂರಕ್ಷಣಾ ಕೃಷಿ ಯಂತ್ರೋಪಕರಣ ಎಲ್ಲವನ್ನೂ ಸಹ ಖಾಸಗಿ ಕಂಪನಿಗಳಿಂದ ರೈತರು ಬಳಸುತ್ತಿದ್ದಾರೆ. ಉತ್ಪಾದನೆ ಪಡೆದು ಲಾಭವನ್ನು ಸಹ ಪಡೆಯುತ್ತಾರೆ. ಆದರೆ ರೈತರ ತಾಂತ್ರಿಕತೆ ಬೇಡಿಕೆ ಅವಶ್ಯಕತೆಗೆ ಅನುಗುಣವಾಗಿ ಕೃಷಿ ಇಲಾಖೆಯಲ್ಲಿ ನಿರ್ವಹಿಸುತ್ತಿರುವ ಕೃಷಿ ವಿದ್ಯಾರ್ಥಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮಾತ್ರ ಸೀಮಿತವಾಗಿದ್ದು, ರೈತರಿಗೆ ಮಾಹಿತಿ ನೀಡುತ್ತಿಲ್ಲ. ಸಾರ್ವಜನಿಕ ಹಾಗೂ ಖಾಸಗಿ ವಲಯಗಳ ಸಹಾಯದೊಂದಿಗೆ
ಕೇಳುತ್ತೇನೆ ಅಧ್ಯಕ್ಷರೇ. ನಮ್ಮ ಭಾರತದ ಜವಾಹರ್ಲಾಲ್ ನೆಹರೂರವರು ಅಗ್ರಿಕಲ್ಚರ್ ಎಂದು ಹೇಳಿರುತ್ತಾರೆ ಅಧ್ಯಕ್ಷರೇ. ಆರಂಭವಾದ ಕೂಡಲೇ ರೈತರು ತಮ್ಮ ಕೃಷಿ ಯಾರಿಗೂ ಕಾಯದೆ ಆರಂಭಿಸುತ್ತಾರೆ. ಆದರೆ ಅವರಿಗೆ ಕೃಷಿ ಸಿದ್ಧತೆ, ಅಂತರ ಬೇಸಾಯಕ್ಕೆ ಬೇಕಾದ ಹಂಗಾಮ ಪ್ರಾರಂಭಕ್ಕೆ ಮುನ್ನ ಸಹಾಯಧನದಲ್ಲಿ ನಾನು ಗಮನಿಸಿದಂತೆ ಸಕಾಲದಲ್ಲಿ ಕೃಷಿ ಉಪಕರಣ ಸಹಾಯಧನದಲ್ಲಿ ವಿತರಿಸುತ್ತಿಲ್ಲ, ಬಂದಿಲ್ಲ. ರೈತರಿಗೆ ತೊಂದರೆ ಆಗುವ ರೈತರ ಹಿತದೃಷ್ಟಿಯಿಂದ ಹಂಗಾಮ ಪ್ರಾರಂಭಕ್ಕೆ ಮುನ್ನ ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕ ಮಾಡಿಕೊಳ್ಳಬೇಕು. ಕೃಷಿ ಯಂತ್ರ ಕಸ್ಟಮರ್ ಹೈರಿಂಗ್ ಸೆಂಟರ್ಸ್ ಇದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಲೆ ಬಾಳುವ ಕೃಷಿ ಯಂತ್ರೋಪಗಳನ್ನು ಖರೀದಿಸಲು ಅನುಕೂಲವಾಗಿದ್ದು, ಅವರ ಅನುಕೂಲಕ್ಕೆ ಬಾಡಿಗೆ ಆಧಾರದ ಮೇಲೆ ಕೃಷಿ ಯಂತ್ರೋಪಗಳನ್ನು ನೀಡಲು ಕೃಷಿ ಯಂತ್ರಧಾರ ಸೇವಾ ಕೇಂದ್ರ ಅಧ್ಯಕ್ಷರೇ, ಅಂದಿನ ಕೃಷಿ ಸಚಿವರಾಗಿದ್ದ ರಾಜ್ಯದಲ್ಲಿ ಹಂತ ಹಂತವಾಗಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನು ಕಸ್ಟಮರ್ ಹೈರಿಂಗ್ ಸೆಂಟರ್ ಆದರೆ ಇಂದು ಸೇವಾ ಕೇಂದ್ರಗಳು ನಿರುಪಯುಕ್ತವಾಗಿದ್ದು ಹಲವಾರು ಕಡೆ ಬಾಗಿಲು ಮುಚ್ಚಿರುವುದನ್ನು ಗಮನಿಸಿದ್ದೇನೆ. ರಾಜ್ಯದಲ್ಲಿ ಸುಮಾರು 750 ಈ ಕೃಷಿ ಯಂತ್ರಧಾರಿ ಸೇವಾ ಕೇಂದ್ರಗಳು ತೆರೆದಿದ್ದು, ಪ್ರತಿ ಸೇವಾ ಕೇಂದ್ರದಲ್ಲೂ ಕೃಷಿ ಉಪಕರಣ ಖರೀದಿಸಲು 50 ರಿಂದ 75 ಲಕ್ಷ ಸಹಾಯಧನ ನೀಡುತ್ತಿದ್ದರು. 375 ಕೋಟಿ ಅದಕ್ಕೋಸ್ಕರ ಖರ್ಚು ಮಾಡಿದ್ರು ಅಧ್ಯಕ್ಷರೇ. ಆದರೆ ಈಗ ಅಧ್ಯಕ್ಷರೇ, ಕೃಷಿ ಯಂತ್ರಧಾರಿಗಳು ಬಾಗಿಲು ಮುಚ್ಚಿದಾವೆ, ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಆದರೆ ಇದರಿಂದ ರೈತರ ಉಪಯೋಗ ಬರ್ತಾ ಇಲ್ಲ ಅಧ್ಯಕ್ಷರೇ. ಕೃಷಿ ಯಂತ್ರೋಪಕರಣ ಲಭ್ಯವಿಲ್ಲ, ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿದ್ದಾವೆ. ಕೃಷಿ ಸಚಿವರು ಕೇಂದ್ರಗಳನ್ನು ಸಕ್ರಿಯವಾಗಿ ಪುನಶ್ಚೇತನಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಕೇಂದ್ರಗಳ ನಿರ್ವಹಣೆಯನ್ನು ಸ್ತ್ರೀ ಶಕ್ತಿ ಸಂಘ ಅಥವಾ ನಿರುದ್ಯೋಗಿ ಯುವಕರಿಗೆ ನೀಡಿ ಪ್ರೋತ್ಸಾಹಿಸಿ ಡಿಪ್ಲೊಮಾ ಪಡೆದ ಯುವಕರಿಗೆ ರೈತರನ್ನು ಬಳಸಿಕೊಳ್ಳಬಹುದಾಗಿದೆ ಅಧ್ಯಕ್ಷರೇ. ಮತ್ತೊಂದು, ಕೃಷಿ ಯಂತ್ರಧಾರಿ ಕೇಂದ್ರಕ್ಕೆ ಬದಲಾಗಿ ರೈತ ಕೇಂದ್ರ ಸಂಪರ್ಕಗಳಲ್ಲಿ ತರಬೇಕು. ಉದಾಹರಣೆಗೆ ಅಧ್ಯಕ್ಷ, ನಗರ ಪ್ರದೇಶಗಳಲ್ಲಿ ಓಲಾ, ಉಬರ್ ಸಂಸ್ಥೆಗಳು ಬಾಡಿಗೆ ವಾಹನಗಳನ್ನು ಒದಗಿಸುವ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಹೊಂದಿರುವ ಕೃಷಿ ಯಂತ್ರಗಳ ಒಡೆತನ ಹೊಂದಿರುವವರನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡು ಪ್ರತ್ಯೇಕ ಆ್ಯಪ್ಗಳ ಮೂಲಕ ಅವಶ್ಯಕತೆ ಇರುವ ರೈತರಿಗೆ ದೊರೆಯುವಂತೆ ಮಾಡಿದಲ್ಲಿ ಕೃಷಿ ಯಂತ್ರೋಪಕರಣವನ್ನು ರೈತರಿಗೂ ಸಹ ಹೆಚ್ಚಾಗಿ ಉದ್ಯೋಗ ಅವಕಾಶಗಳು ಸಿಗುವಂತಾಗುತ್ತೆ ಅಧ್ಯಕ್ಷರೇ. ರೈತ ಸಂಪರ್ಕ ಸ್ಥಳೀಯ ಕ್ಷೇತ್ರ ರೈತ ಸಂಪರ್ಕ ಕೇಂದ್ರಗಳು ಹೋಬಳಿ ಮಟ್ಟದಲ್ಲಿ ಇದ್ರೂ ಸಹ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಯಂತ್ರೋಪಕರಣಗಳನ್ನು ನೋಂದಣಿ ಮಾಡಿಕೊಂಡು ಸ್ಥಳೀಯವಾಗಿ ಉಪಯೋಗಿಸಲು ಅನುವು ಮಾಡಿಕೊಡಬಹುದು. ಇದರಿಂದಾಗಿ ಸರ್ಕಾರಕ್ಕೆ ಹೆಚ್ಚಿನ ಹೊಣೆಯಾಗುವುದಿಲ್ಲ. ಆ ಭಾಗದಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ ಓನರ್ಗಳಿರ್ಬೋದು, ಬೇರೆ ಬೇರೆ ಕಳೆ ಕೀಳ್ತಕ್ಕಂಥದ್ದು, ನಾಟಿ ಮಾಡ್ತಕ್ಕಂಥದ್ದು, ಕೊಯ್ಲು ಕುಯ್ತಕ್ಕಂಥ ಯಂತ್ರಗಳಿದ್ದಾವೆ. ಅವೆಲ್ಲವನ್ನು ಕೂಡ ಅವರು ಕ್ರೋಢೀಕರಿಸಿಕೊಂಡು ದೂರವಾಣಿ ಮೂಲಕ ಸಂಪರ್ಕಿಸಿ ಸಹಾಯ ಮಾಡ್ತಕ್ಕಂಥದ್ದನ್ನು ಕೂಡ. ಇತ್ತೀಚಿನ ದಿನ ಜಾನುವಾರು ನಿರ್ವಹಣೆಗೆ ಕಷ್ಟವಾಗಿದ್ದು ಕೃಷಿ ಕಾರ್ಮಿಕರ ಅಲಭ್ಯತೆಯಿಂದಾಗಿ ಬಹುತೇಕ ರೈತರು ಇಂದು ಕೃಷಿ ಯಂತ್ರೋಪಕರಣ ಬಳಕೆಗೆ ಮುಂದಾಗುತ್ತಿದ್ದಾರೆ. 80% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದು ಕೃಷಿ ಯಂತ್ರೋಪಕರಣವನ್ನು ಖರೀದಿಸಲು ಸರ್ಕಾರದ ಸಹಾಯಧನದ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಸರ್ಕಾರದಿಂದ ಸಾಕಷ್ಟು ಸಹಾಯಧನ ದೊರೆಯುತ್ತಿಲ್ಲ. ಪ್ರತಿ ವರ್ಷ ಸರ್ಕಾರದ ಸಹಾಯಧನ ಹೆಚ್ಚಾಗಬೇಕೆ ಹೊರತು ಕಡಿಮೆ ಆಗುತ್ತಿದ್ದು ಇದು ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಸರಿ ಇಲ್ಲ. ರಾಜ್ಯ ಸರ್ಕಾರ ಪ್ರತಿ ವರ್ಷ ಯಂತ್ರೋಪಕರಣಕ್ಕೆ ನೀಡುತ್ತಿರುವ ಸಹಾಯಧನಗಳನ್ನು ಕಡಿಮೆ ಮಾಡುತ್ತಿ ಕೆಳಕಂಡ ಅಂಶಗಳಿಂದ ತಿಳಿಸುತ್ತೇನೆ ಅಧ್ಯಕ್ಷರೇ. ಯಂತ್ರೋಪಕರಣಕ್ಕೆ 2018-19ರಲ್ಲಿ 197 ಕೋಟಿ ಕೊಟ್ಟಿದ್ರು ಅಧ್ಯಕ್ಷರೇ. 19-20ರಲ್ಲಿ 147 ಕೋಟಿ, 20-21ರಲ್ಲಿ 138, 21-22ರಲ್ಲಿ 170 ಕೋಟಿ, 22-23 117 ಕೋಟಿ, 23-24ರಲ್ಲಿ 173 ಕೋಟಿ, 24-20 150 ಕೋಟಿ. ಈಗ ಇಳಿಸಿದ್ದಾರೆ ಕೆಳಕ್ಕೆ 125 ಕೋಟಿ ರೈತರಿಗೆ ಅವ್ರಿಗೆ ಹೆಚ್ಚೆಚ್ಚು ಕೊಡ್ತಕ್ಕಂಥದ್ದು ಮಾಡಿ. ಕೃಷ್ಣ ಬೈರೇಗೌಡ್ರೆ ಕೃಷಿ ಸಚಿವರಾಗಿದ್ರಿ, ನೀವೆಲ್ಲ ಕಡೆ ತೆರೆದಿದ್ರಿ, ಇವತ್ತು ಮುಚ್ಚೋಗಿದ್ದಾವೆ. ಅದಕ್ಕೆ 125 ಕೋಟಿ ಇಟ್ಟಿದ್ದಾರೆ. ನೀವಾದ್ರೂ ಕೂಡ ಹೇಳ್ಬೇಕು. ಈ ರೀತಿ ಬೇರೆ ರಾಜ್ಯಗಳಲ್ಲಿ ಕೃಷಿ ಯಂತ್ರೋಪಕರಣ ಸಹಾಯಧನವನ್ನು ಉದಾಹರಣೆಗೆ ಗುಜರಾತಲ್ಲಿ 750 ಕೋಟಿ ಇಟ್ಟಿದ್ದಾರೆ. ಗುಜರಾತಲ್ಲಿ 25-26ನೇ ಸಾಲಿಗೆ
ಯಂತ್ರೋಪಕರಣಗಳ ಸಹಾಯಧನ 750 ಕೋಟಿ, ಮಹಾರಾಷ್ಟ್ರದಲ್ಲಿ 650 ಕೋಟಿ, ನಮ್ಮ ಕರ್ನಾಟಕದಲ್ಲಿ 125 ಕೋಟಿ. ಇತ್ತೀಚಿನ ಸಾವಯವ ಕೃಷಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಅದಕ್ಕೆ ಮಾರುಕಟ್ಟೆಗೂ ಕೂಡ ಅವಕಾಶವನ್ನು ಕೂಡ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಮತ್ತು ಕೃಷಿ ಅರಣ್ಯ ಪ್ರೋತ್ಸಾಹ ಅಧ್ಯಕ್ಷರೇ, ಕೃಷಿ ಅರಣ್ಯ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ, ಪರಿಸರಕ್ಕೂ ಕೂಡ ಪಾತ್ರ ವಹಿಸುತ್ತದೆ. ರೈತರಿಗೆ ಬೇಕಾದ ಯಾವುದೇ ಮರಗಳನ್ನು ಬೆಳೆಸಲು ಮಾರಾಟ ಮಾಡಲು ಮುಕ್ತವಾಗಿರಬೇಕು. ರೈತ ಎಲ್ಲರೂ ಟ್ರೀ ಬೋರ್ಡು, ಗಂಧದ ಮರ ಎಲ್ಲ ಮರ ಬೆಳಿತಾನೆ ಅಧ್ಯಕ್ಷರೇ, ಅವ್ನು ಸ್ವಂತವಾಗಿ ಮಾರಾಟ ಮಾಡುವಂಗಿಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ ತೆಗೀರಿ, ಹೆಚ್ಚು ಮರ ಬೆಳೀಲಿ, ಕಾಡು ಬೆಳೀಲಿ, ಮಳೆನೂ ಬರಲಿ, ಪರಿಸರನೂ ಉಳಿಯಲಿ. ಅದು ಸ್ವಾತಂತ್ರ್ಯವಾಗಿ ಅವ್ರ ಸ್ವಂತ ಜಮೀನಲ್ಲಿ ಬೆಳೀತಕ್ಕಂಥ ಮರಗಳಿಗೆ ಅರಣ್ಯ ಇಲಾಖೆ ಅನುಮತಿ ಪಡಿಬೇಕು ಅಂತೇಳಿ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಧ್ಯಕ್ಷ. ಈ ನಿಬಂಧನೆಗಳನ್ನು ಸರ್ಕಾರ ಕೈ ಬಿಡಬೇಕು. ಮತ್ತೆ ಯಡಿಯೂರಪ್ಪನವರು ಇದ್ದಾಗ ಕೇಂದ್ರ ಸರ್ಕಾರ ರೈತನಿಗೆ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನು ನಿಲ್ಲಿಸಿದ್ದೀರಿ. ರೈತನಿಗೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತೆ 4,000 ರೂಪಾಯಿನ ಈ ವರ್ಷದ ಕೊಡಬೇಕು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡ್ತೇನೆ ಅಧ್ಯಕ್ಷರೇ. 7 ಕೃಷಿ ವಿಶ್ವವಿದ್ಯಾಲಯಗಳ 8 ಕೃಷಿ ವಿದ್ಯಾಲಯಗಳಿದ್ದಾವೆ ಅಧ್ಯಕ್ಷರೇ. ಇದೊಂದು ಹೇಳ್ತೀನಿ, ಆಮೇಲೆ ಒಂದು ಹೇಳ್ತೀನಿ ಅಧ್ಯಕ್ಷರೇ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 8 ಕೃಷಿ ಏನು ಮಾಡ್ತಾ ಇದ್ದಾವೆ? ಅವು ಸಂಶೋಧನೆ ಮಾಡ್ತಾ ಇದ್ದಾರ, ರೈತರಿಗೆ ಬೇಕಾದಂಥ ಕೆಲಸ ಮಾಡ್ತಾ ಇದ್ದಾವ. ಅದಕ್ಕೋಸ್ಕರ ಈ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಕ್ಷರೇ, ಹಿಂದೆ JK ಅರೋರಾ ಅವ್ರ ಕಮಿಟಿ ಒಂದು ಕೊಟ್ಟಿತ್ತು, ಒಂದು ವರದಿನ. ಆ ವರದಿನ ಇದುವರೆಗೂ ಕೂಡ ಏನು ಹೇಳಿದಾರೆ ಅಂತ ಕೂಡ ಕೊಟ್ಟಿಲ್ಲ. ಈ 8 ಯೂನಿವರ್ಸಿಟಿಗಳಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಬೇಕು. ಸಚಿವರುಗಳು ಸಂಬಂಧಪಟ್ಟ ಹಾರ್ಟಿಕಲ್ಚರ್ ಇರಲಿ, ಅದು ಸಿರಿಕಲ್ಚರ್ ಇರಲಿ, ಅಗ್ರಿಕಲ್ಚರ್, ಇವರೆಲ್ಲರೂ ಕೂಡ ಕಮಿಟಿಲಿದ್ದು, ವೈಸ್ ಚಾನ್ಸಲರ್ಗಳು ಕಮಿಟಿಲಿದ್ದು ಯಾವ್ಯಾವ ಯೂನಿವರ್ಸಿಟಿಗಳು ಯಾವ್ಯಾವ ಬೆಳೆಗಳಿಗೆ ಮಾದರಿ ಮಾಡ್ತಾ ಇದ್ದಾವೆ, ಪ್ರೋತ್ಸಾಹ ಕೊಡ್ತಾ ಇದ್ದಾವೆ, ರೈತರಿಗೆ ಏನು ಅನುಕೂಲ, ಬರೀ ಯೂನಿವರ್ಸಿಟಿಗಳು ಹೆಚ್ಚಾಗಿದ್ದಾವೆ, ಅದು ಏನು ಕೆಲಸ ಮಾಡ್ತಾ ಇದ್ದಾವೆ, ಅದರಿಂದ ಏನು ಅನುಕೂಲ ಆಗ್ತಕ್ಕಂಥ ಅನ್ನೋದಕ್ಕೆ ಒಂದು ಕಮಿಟಿ ರಚನೆ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೇನೆ ಅಧ್ಯಕ್ಷರೇ. ಮತ್ತೆ ಬಹಳಷ್ಟು ನೀರಾವರಿ ಬಗ್ಗೆ ಆಗಲೇ ಹೇಳಿದೆ ಅಧ್ಯಕ್ಷರೇ. ನೀರಾವರಿಗೆ ಹೆಚ್ಚು ಹಣವನ್ನು ಕೊಡಬೇಕು. ನೀರಾವರಿ ಉಳಿದ್ರೇನೆ ರೈತರ ಕಲ್ಯಾಣ ಆಗ್ತಕ್ಕಂಥದ್ದು. ಆದರೆ ಜಲಾಶಯಗಳ ನೀರಾವರಿ ಸೌಲಭ್ಯ ಇಲ್ಲದ ಕಡೆ ರೈತನ ಸ್ವಂತಕ್ಕಾಗಿ ಬೋರ್ವೆಲ್ ತೆಗೆದು ಬೇಸಾಯ ಮಾಡುತ್ತಿದ್ದವರಿಗೆ ಸ್ಪ್ರಿಂಕ್ಲರು, ಫ್ರೋಜನ್ ನೀರಾವರಿಗೆ ಸಹಾಯಧನ ನೀಡುತ್ತದೆ. ಕೊಳವೆ ಬಾವಿ ಕೊರೆಯಲು ಅಥವಾ ಟ್ರಾನ್ಸ್ಫಾರ್ಮರ್ ಅಳಸುಗಳು ಮಾತ್ರ ಸಹಾಯಧನ ಇರುವುದಿಲ್ಲ. ರೈತರು ಟ್ರಾನ್ಸ್ಫಾರ್ಮರ್ ಕನಿಷ್ಠ 2-3 ಲಕ್ಷ ಖರ್ಚು ಮಾಡಬೇಕು. ಇಂಥ ರೈತರಿಗೆ 75% ಸಹಾಯಧನ ಕೊಡಬೇಕು ಸಣ್ಣ ರೈತರಿಗೆ ಅಂತೇಳಿ ಮನವಿ ಮಾಡ್ತೇನೆ ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷರೇ, ರೈತರಿಗೆ ಸೂಕ್ತ ಬೆಲೆ ಬರಬೇಕು ಅಂತ ಹೇಳಿದ್ರೆ ಗೋದಾಮು ಮತ್ತು ಶೈತ್ಯಾಗಾರ ನಿರ್ಮಾಣ ಮಾಡಬೇಕು ಅಧ್ಯಕ್ಷರೇ. ಥ್ಯಾಂಕ್ ಯು. ಇನ್ನು ಸ್ವಲ್ಪ ಅಧ್ಯಕ್ಷರ 2 ಮತ್ತೆ ತೊಂದರೆ ಇಲ್ಲ. ಕೃಷಿ ಯಂತ್ರ ಗರಿಷ್ಠ ಸಹಾಯದ 1 ಲಕ್ಷಕ್ಕೆ ಸೀಮಿತವಾಗಿದೆ. ಇತ್ತೀಚಿನ ಬೆಲೆ ಏರಿಕೆಯಿಂದಾಗಿ ಕೃಷಿ ಯಂತ್ರ ಬೆಲೆಯೂ ಸಹ ಜಾಸ್ತಿ ಆಗುತ್ತಿದ್ದು, ಈಗಿರುವ 1 ಲಕ್ಷ ಮಿತಿಯನ್ನು 2 ಲಕ್ಷಗಳಿಗೆ ಏರಿಸಿಕೊಡ್ಬೇಕು ಅಂತ ಹೇಳ್ತೀನಿ ಅಧ್ಯಕ್ಷರೇ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಇಂಜಿನಿಯರು, ಮೆಡಿಕಲ್ ಓದ್ತಕ್ಕಂಥವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಈಗ ಅದು ನಿಂತೋಗಿದೆ, ದಯಮಾಡಿ ಅದನ್ನು ಕೊಡಬೇಕು ಹಳ್ಳಿ ರೈತರ ಮಕ್ಕಳಿಗೆ ಅಂತ ಹೇಳ್ತೇನೆ ಅಧ್ಯಕ್ಷರೇ. ಕಳೆದ 3 ವರ್ಷಗಳಿಂದ ಹೊಸದಾಗಿ ಒಂದೇ ಒಂದು ಮನೆಯನ್ನು ಕೂಡ ಕೊಟ್ಟಿಲ್ಲ ಅಧ್ಯಕ್ಷರೇ. ವಸತಿಯಲ್ಲಿ ಕಳೆದ 3 ವರ್ಷದಿಂದ ಒಂದೇ ಒಂದು ಮನೆಯನ್ನು ಕೂಡ ಕೊಟ್ಟಿಲ್ಲ. ಹಿಂದೆ ಕೊಟ್ಟಿದ್ದಂಥ ಮನೆಗಳನ್ನು ಪೂರ್ಣ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ವಸತಿಹೀನರಿಗೆ, ಮನೆ ಇಲ್ದಂಥವ್ರಿಗೆ ಅವ್ರು ಒಂದೇ ಒಂದು ಮನೆಯನ್ನು ಕೂಡ 3 ವರ್ಷದಿಂದ ಹೊಸದಾಗಿ ಕೊಟ್ಟಿಲ್ಲ. ಹಿಂದಿನ ವರ್ಷದಲ್ಲಿ ಕೊಟ್ಟಿದ್ದಂಥ ಮನೆಗಳನ್ನು ಪೂರ್ಣ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಕೇಳ್ತಕ್ಕಂಥ ಇಷ್ಟೇ ಅಧ್ಯಕ್ಷರೇ, ಜನರಲ್ ಸಾಮಾನ್ಯರಿಗೆ 80,000 ಜಾಸ್ತಿ ಮಾಡಿದ್ದಾರೆ. 2014ರಲ್ಲಿ ಮಾಡಿದ್ದು ನಿಮಗೂ ಗೊತ್ತೇ ಚೆನ್ನಾಗಿ. 2014ರಲ್ಲಿ 1,20,000 ಕೊಡ್ತಾ ಇದ್ರು, 80,000 ಜಾಸ್ತಿ ಮಾಡಿದಿರಿ. SC STಗೆ 1,20,000 ಇದನ್ನ 2 ಲಕ್ಷ ಮಾಡಿದಿರಿ. ಈಗಲೂ ಕೂಡ 14ರಿಂದ ಇವತ್ತು 12 ವರ್ಷ ಆಯಿತು, ಬೆಲೆಗಳು ಜಾಸ್ತಿ ಆಗಿದ್ದಾವೆ. ಒಂದು ಮನೆಗೆ 5 ಲಕ್ಷ ನೀವು ಕೊಡದೆ ಹೋದ್ರೆ ಇವತ್ತು ಒಂದು ಮನೆ ಆಗಲ್ಲ. ನಮ್ಮ ವಸತಿ ಸಚಿವರು ಬಂದಿದ್ದಾರೆ. ಸಚಿವರೇ ನಿಮ್ಮ ಬಗ್ಗೆನೇ ಕೇಳ್ತಾ ಇದ್ದೀನಿ. 3 ವರ್ಷದಿಂದ ಹೊಸ ಮನೆಗಳು ಕೊಟ್ಟಿಲ್ಲ. ಯಾವ ಅಪೂರ್ಣ ಆಗಿದ್ದಂಥ ಮನೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಿ.
ನಾನು ಕೇಳ್ತಾ ಇರ್ತಕ್ಕಂಥದ್ದು ಸಾಮಾನ್ಯರಿಗೆ 1,20,000 ಕೊಟ್ಟಿದ್ದಕ್ಕೆ 80,000 ಸೇರಿಸಿದ್ರೆ 2 ಲಕ್ಷ ಕೊಡ್ತೀವಿ ಅಂತ ಹೇಳಿದಿರಿ. ST/STಗೆ 2 ಲಕ್ಷ ಕೊಡ್ತಿದ್ರೆ 3 ಲಕ್ಷ ಕೊಡ್ತೀವಿ ಅಂತ ಹೇಳಿದಿರಿ. ನೀವು 5 ಲಕ್ಷ ಕೊಡದೆ 2014 ಇದ್ದಂತ ರೇಟ್ ಇದು. 5 ಲಕ್ಷ ಕೊಡದೆ ಹೋದ್ರೆ ಯಾವುದೇ ಒಂದು ಮನೆ ನಿರ್ಮಾಣ ಆಗೋದಿಲ್ಲ ಅಂತೇಳಿ ಮನವಿ ಮಾಡ್ತೀನಿ ಅಧ್ಯಕ್ಷರೇ. ಸ್ವತಂತ್ರ ಬಂದು ಇಷ್ಟೊತ್ತಾದ್ರೂ ಕೂಡ ಸ್ಮಶಾನಗಳೇ ಇಲ್ಲ ಅಧ್ಯಕ್ಷರೇ. ಇಷ್ಟು ವರ್ಷಗಳಿಂದ ಪ್ರತಿ ಗ್ರಾಮದಲ್ಲಿ ಇವತ್ತು ನಗರೀಕರಣ ಆಗ್ತಾ ಇದೆ. ಹಳ್ಳಿಗಳು ಎಲ್ಲ 1 ಗುಂಟೆ ಜಮೀನು ಕೂಡ ವ್ಯಾಜ್ಯ ಮಾಡ್ತಾ ಇದ್ದಾರೆ. ಶಾಲಾ ಜಾಗಗಳನ್ನ ಹಿಂದಿನವ್ರು ದಾನ ಕೊಟ್ಟವ್ರೆ, 1 ಗುಂಟೆ ಜಾಗ ಬಿಡ್ತಾ ಇಲ್ಲ. ಆ ಶಾಲೆಗಳನ್ನ ಖಾತೆ ಮಾಡಿಸ್ತಕ್ಕಂಥ ಕೆಲಸ ಆಗಬೇಕು. ಸ್ಮಶಾನಕ್ಕೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಪಟ್ಟಣದಲ್ಲಿ ಸ್ಮಶಾನಕ್ಕೆ ಜಾಗಗಳನ್ನ ಸ್ವಾತಂತ್ರ್ಯ ಬಂದು ಇಷ್ಟೊತ್ತಾದ್ರೂ ಕೂಡ ಸ್ಮಶಾನ ಜಾಗಗಳು ಕಾಯ್ದಿರಿಸಿಲ್ಲ ಅಧ್ಯಕ್ಷರೇ. ತುರ್ತಾಗಿ ಆಗಬೇಕು ಅಧ್ಯಕ್ಷರೇ. ಜೊತೆಗೆ ಅಧ್ಯಕ್ಷರೇ, ಈ ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿಗಳೇ ಬಹಳ ವರ್ಷಗಳಿಂದ ಸರ್ವೆ ನಂಬರ್ಗಳನ್ನು ಮನೆ ಕಟ್ಟಿದ್ದಾರೆ ಅಧ್ಯಕ್ಷರೇ. ಬಹಳ ವರ್ಷದಿಂದ ಕಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಗ್ರಾಮ ಠಾಣ ಯಾವತ್ತೂ ವಿಸ್ತರಣೆ ಆಗಿಲ್ಲ, ಸರ್ವೆ ನಂಬರ್ಗಳಲ್ಲೇ ಕಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಖಾತೆ ಮಾಡಿಸ್ಕೊಂಡಿದ್ದಾರೆ, ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ. ಇವ್ರುಗಳಿಗೆ 30-40 ಅಳತೆ ಇರ್ತಕ್ಕಂಥವ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ ಇವ್ರಿಗೆ ಕೊಡಬೇಡಿ ಅಂತ ಹೇಳಿದೆ ಅಂತೇಳಿ ಸ್ಪೆಸಿಫಿಕ್ ಆಗಿ ಯಾವುದು ಹೇಳಿಲ್ಲ. 30-40 ಅಂತ ಹೇಳಿಲ್ಲ, 30-50 ಅಂತ ಹೇಳಿಲ್ಲ, 60-40 ಅಂತ ಹೇಳಿಲ್ಲ, ಯಾವುದು ಅಂತ ಹೇಳಿಲ್ಲ ಅಧ್ಯಕ್ಷರೇ. ನಮ್ಮ ಸರ್ಕಾರ ಇವ್ರು ಒಂದು ತೀರ್ಮಾನ ತಗೊಂಡಿದ್ದಾರೆ ಅಧ್ಯಕ್ಷರೇ. 2024 ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ OC ಇಲ್ಲದೆ ಯಾವುದೇ ಕಟ್ಟಡಕ್ಕೂ ವಿದ್ಯುತ್ ಸಂಪರ್ಕ ಕೊಡುವಂತೆ ಇಲ್ಲ. ಅದರಲ್ಲಿ ವಾಣಿಜ್ಯ, ವಾಸದ ಮನೆ, ಕೈಗಾರಿಕೆ ಯಾವುದೆಂದು ವಿವರವಾಗಿ ಹೇಳಿಲ್ಲ. ಈ ಆದೇಶವನ್ನು ಬೇರೆ ರಾಜ್ಯಗಳಲ್ಲಿ ಜಾರಿ ಮಾಡಿರುವುದು ಕಂಡು ಬಂದಿರುವುದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದನ್ನು ಜಾರಿಗೆ ತಂದಿರುತ್ತೀರಿ. ಈ ಬಗ್ಗೆ ರಾಜ್ಯ ಸರ್ಕಾರ 2025 ಸೆಪ್ಟೆಂಬರ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರತಕ್ಕ 30-40 1,200 ಸ್ಕ್ವೇರ್ ಫೀಟ್ ಇದರ ಒಳಗಡೆ ಇರುವ ಫಸ್ಟು, ಸೆಕೆಂಡು ನೆಲ ಮಾಡಿ, ಮೊದಲನೇ ಮತ್ತು 2ನೇ ಮಾಡಿ ವಾಸದ ಕಟ್ಟಡಗಳಿಗಾಗಿ ವಿನಾಯಿತಿ ನೀಡಿದ್ದಾರೆ. ನವೆಂಬರ್ 2025 ಆದೇಶ ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ವಾಸದ ಕಟ್ಟಡಗಳಿಗೂ 30-40 1,200 ಸ್ಕ್ವೇರ್ ಫೀಟ್ ಕೊಡಬಂದು ಹೇಳುತ್ತೀರಿ. ಆದರೆ ರೆವಿನ್ಯೂಗೆ 11A ಮಾತ್ರ ಕಂದಾಯ ನಿವೇಶನಗಳು ಕೊಟ್ಟಿಲ್ಲ. RTC ಲ್ಯಾಂಡು, ಫಾರ್ಮ್ ಹೌಸ್ಗಳು ಕೊಟ್ಟಿಲ್ಲ. ಬಡವರು ಜೀವನ ಮಾಡ್ತಕ್ಕಂಥ ಸಣ್ಣ ಹಾಲಿನ ಡೈರಿಗಳು ಕೊಟ್ಟಿಲ್ಲ. ಟೀ ಅಂಗಡಿ ಕೊಟ್ಟಿಲ್ಲ. ತರಕಾರಿ ಅಂಗಡಿಗಳು ಕೊಟ್ಟಿಲ್ಲ. ಇವ್ಯಾವ ಕೂಡ ಕರೆಂಟ್ ಕೊಡದೆ ತುಂಬಾ ಸಂಕಷ್ಟಕ್ಕೀಡಾಗಿದ್ದಾರೆ. ಒಂದು ಬಾರಿ ಒಂದು ಪೆನಾಲ್ಟಿ ವಿಧಿಸಿ, ಒಂದು ಬಾರಿ ಒಂದು ಸಣ್ಣ ದಂಡವನ್ನ ವಿಧಿಸಿ ಎಲ್ಲರಿಗೂ ಕೂಡ ವಿದ್ಯುತ್ ಶಕ್ತಿನ ಒಂದು ಬಾರಿ ಆ ಬಡವರಿಗೆ, ಮನೆ ಕಟ್ಟಿರ್ತಕ್ಕಂಥವ್ರಿಗೆ ಬಹಳ ಕಷ್ಟಕ್ಕೆ ಸಿಕ್ಕಿದ್ದಾರೆ ಕರೆಂಟ್ ಇಲ್ಲದೆ. ದಯಮಾಡಿ ಕೊಡ್ಬೇಕು. ಮುನಿಯಪ್ಪನವರೇ, ನೀವು ಹಿರಿಯ ಸಚಿವರು ಇದ್ದೀರಿ, ಕೃಷ್ಣ ಬೈರೇಗೌಡ್ರೆ ನಿಮಗೂ ಗೊತ್ತಿದೆ ಚೆನ್ನಾಗಿ. ರೆವಿನ್ಯೂ ಇದರಲ್ಲಿ ಒಂದು ಬಾರಿ ದಂಡ ವಿಧಿಸಿ ಕಟ್ಟಿರ್ತಕ್ಕಂಥ ಮನೆಗಳಿಗೆ, ಸಣ್ಣ ಸಣ್ಣ ಅಂಗಡಿ ವ್ಯಾಪಾರಸ್ಥರಿಗೆ, ಬಡವರಿಗೆ, ಜೀವನ ಮಾಡ್ತಕ್ಕಂಥವ್ರಿಗೆ ಒಂದು ಬಾರಿ ವಿನಾಯಿತಿ ಕೊಡಬೇಕು. ಯಾವ ರೀತಿ ಈಗ 30-40 ಕೊಟ್ಟಿದ್ದೀರಿ ಅದೇ ರೀತಿ ಎಲ್ಲರೂ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಸಚಿವರು ನೆನ್ನೆನೆ ಮಾತಾಡಿದ್ದಾರೆ. ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷರೇ, ಈ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೂ ಕೂಡ 565 ಕೋಟಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಸುಮಾರು ಅಂದಾಜು 48,000 ಕೋಟಿ ಯಾವುದು ಕೂಡ ಸಾಲದಿಲ್ಲ, ಅದು ಹೆಚ್ಚು ಮಾಡಬೇಕು ಶಿಕ್ಷಣ ಕ್ಷೇತ್ರಕ್ಕೆ ಅಂತೇಳಿ ಹೇಳ್ತೇನೆ. ಮತ್ತೆ ಅಧ್ಯಕ್ಷರೇ, ಹೊಸದಾಗಿ ಶಾಲಾ ಕೊಠಡಿ, ಶೌಚಾಲಯ, ಲೈಬ್ರರಿ ಅವಶ್ಯಕತೆ ಇದ್ದು ಅವನ್ನ ಕೂಡಲೇ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷ, ಅಂಗನವಾಡಿ ಕಟ್ಟಡಗಳಿಲ್ಲ, ಹೆಚ್ಚು ಅಂಗನವಾಡಿ ಕಟ್ಟಡಗಳು ಕಟ್ಟಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇದಕ್ಕೆ ಆಯಾ ಭಾಗದಲ್ಲಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ CSR ಫಂಡ್ ಮೂಲಕ ಅದನ್ನ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಾಡ್ತೇನೆ ಅಧ್ಯಕ್ಷರೇ. ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಇತ್ತೀಚಿನ 4 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವುದಾಗಿ ಹೇಳಿದ್ದಾರೆ ಅಧ್ಯಕ್ಷ. ಇದು ಹೇಳ್ಬಿಡ್ತೀನಿ ಅಧ್ಯಕ್ಷರೇ, ಇನ್ನು 10 ನಿಮಿಷ ಅಧ್ಯಕ್ಷರೇ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇತ್ತೀಚೆಗೆ 4 ವಿಶ್ವವಿದ್ಯಾಲಯಗಳನ್ನ ಮುಚ್ಚಿಸುವುದಾಗಿ ಹೇಳಿದ್ದಾರೆ ಅಧ್ಯಕ್ಷರೇ. ನೀವು ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನ ಮುಚ್ಚಿಸ್ಬಿಟ್ಟು ಪ್ರೈವೇಟ್ ವಿಶ್ವವಿದ್ಯಾಲಯಗಳನ್ನ ಜಾಸ್ತಿ ಮಾಡಿದ್ರೆ ಬಡವರ ಮಕ್ಕಳು ಬರ್ತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯಗಳಿಗೆ. ಅದಕ್ಕೆ ಹೆಚ್ಚಿನ ಮೂಲಭೂತ ಸೌಕರ್ಯ, ಉಪನ್ಯಾಸಕ ನೇಮಕ ಮಾಡ್ತಕ್ಕಂಥದ್ದನ್ನು ಹೆಚ್ಚು ಮಾಡಿ ವಿಶ್ವವಿದ್ಯಾಲಯಗಳನ್ನ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಬಿಟ್ಟು ಅದನ್ನು ಮುಚ್ತೀವಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಧ್ಯಕ್ಷರೇ. ನಾನು ಹೇಳ್ತೇನೆ, ಪ್ರತಿ ವರ್ಷ ಗ್ಯಾರಂಟಿಗೆ 50,000 ಕೊಡ್ತೀರಲ್ಲ ಅಧ್ಯಕ್ಷರೇ, ಒಂದು 20,000 ದೊಡ್ಡವ್ರು ಕಡಿಮೆ ಮಾಡಿ ಈ 20,000 ಕೋಟಿನ ವಿಶ್ವವಿದ್ಯಾಲಯ ಕೊಡಿ ಅಧ್ಯಕ್ಷರೇ. ಶ್ರೀಮಂತರು ಕೊಡ್ತಾ ಇದ್ದನ್ನು ಕಡಿಮೆ ಮಾಡಿ ಬಡವರಿಗೆ ಉಳಿಸಿ ಒಂದು 20,000 ಕೊಡಿ ಅಧ್ಯಕ್ಷರೇ.
ಆ ಒಂದು ಮಕ್ಕಳು ವಿದ್ಯಾವಂತರಾಗಿ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಧ್ಯಕ್ಷರೇ. ನಾನು ಕೇವಲ 1 ವರ್ಷ ಉನ್ನತ ಶಿಕ್ಷಣ ಸಚಿವನಾಗಿದ್ದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಸಮ್ಮಿಶ್ರ ಸರ್ಕಾರ. ಆವಾಗ ನಾನು ಪ್ರಥಮ ದರ್ಜೆಗಳ ಪ್ರಾಂಶುಪಾಲ 418 ಕಾಲೇಜ್ ಇದ್ದು, ಒಂದರಲ್ಲೂ ಪ್ರಿನ್ಸಿಪಾಲ್ ಇಲ್ಲದೆ ಇಷ್ಟು ವರ್ಷ ಗೆಸ್ಟ್ ಲೆಕ್ಚರ್ಗಳೇ ಇನ್ಚಾರ್ಜ್ ಪ್ರಿನ್ಸಿಪಾಲ್ಗಳು. ನಾನು ಫೈನಾನ್ಸಲ್ಲಿ ಗಲಾಟೆ ಮಾಡಿ ಆವತ್ತು 396 ಕಾಲೇಜುಗಳಿಗೆ ಅನುಮತಿ ಪಡೆದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೇಮಕಾತಿಗೆ ಕಳಿಸಿದ್ದೆ ಅಧ್ಯಕ್ಷರೇ. ಆವತ್ತಿಂದ ಇವತ್ತಿನವರೆಗೂ ಕೂಡ ಆ ನೇಮಕಾತಿಗಳು ಕಾಲೇಜುಗಳಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರ ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ ಯೋಚನೆ ಮಾಡಬೇಕು ಅಧ್ಯಕ್ಷರೇ. ಪ್ರಾಂಶುಪಾಲ್ ಇಲ್ಲದೆ ಇಷ್ಟು ವರ್ಷಗಳ ಕಾಲ ಪದವಿ ಕಾಲೇಜುಗಳ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಯೋಚನೆ ಮಾಡಬೇಕು ಅಧ್ಯಕ್ಷರೇ. ಈಗಲಾದರೂ ಕೂಡಲೇ ನೇಮಕಾತಿ ಮಾಡಿ ಈ ವರ್ಷದಿಂದಾದರೂ ಕೂಡ ಪ್ರಾಂಶುಪಾಲರುಗಳು ಕಾಲೇಜುಗಳಲ್ಲಿ ಕೆಲಸ ಮಾಡುವಂತ ಆಗಬೇಕು ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷರೇ, ಹಿಂದೆ ನಾನು 1,10,000 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೂಡ ಕೊಟ್ಟಿದ್ದೆ. ಕೊರೋನಾ ಸಂದರ್ಭದಲ್ಲಿ ಅದು ಮಕ್ಕಳಿಗೆ ಭಾರಿ ಅನುಕೂಲ ಆಯಿತು ಅಧ್ಯಕ್ಷರೇ. ರಾಜ್ಯದಲ್ಲಿ ಒಟ್ಟಾರೆ 2,84,000 ಉದ್ಯೋಗಗಳು ಖಾಲಿ ಇದೆ. ಇದರಲ್ಲಿ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಗುತ್ತಿಗೆ ಶಿಕ್ಷಕರಿಂದ ಉನ್ನತ ಶಿಕ್ಷಣ ನೀಡುವ ಪರಿಸ್ಥಿತಿಯಲ್ಲಿ ರಾಜ್ಯ ನಿರ್ಮಾಣವಾಗಿದೆ. ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲೇ ಹೆಚ್ಚು ಅದು ತುರ್ತಾಗಿ ನೇಮಕ ಮಾಡಿ ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಬೇಕು ಅಂತೇಳಿ ನಾನು ಮಾಡ್ತೀನಿ ಅಧ್ಯಕ್ಷರೇ. ನಾನು ಕ್ಷೇತ್ರದ ಹೇಳ್ಬಿಡ್ತೀನಿ ಅಧ್ಯಕ್ಷರೇ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 3,50,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. 5 ನಗರ ಪಾಲಿಕೆ ವಾರ್ಡು, 4 ಪಟ್ಟಣ ಪಂಚಾಯಿತಿ, 1 ನಗರಸಭೆ, 18 ಗ್ರಾಮ ಪಂಚಾಯಿತಿಗಳಿದ್ದಾವೆ ಅಧ್ಯಕ್ಷರೇ. ಬಹಳ ದಿವಸದಿಂದ ಹೇಳ್ತಾ ಇದ್ದೀವಿ, 1,000 ಲೇಔಟ್ಗಳಿಗೆ ನೀರಿಲ್ಲ, ಲೈಟ್ ಇಲ್ಲ, ರಸ್ತೆ ಇಲ್ಲ, ಚಿರತೆಗಳು ಬಂದು ನುಗ್ತಾ ಇದ್ದಾವೆ ಪಾರ್ಕ್ಗಳಿಗೆ. ನೀರು ಕೊಡಿ, ರಸ್ತೆ ಕೊಡಿ, ಅಭಿವೃದ್ಧಿ ಪಡಿಸಿ ಅಂತೇಳಿ ಹೇಳಿದ್ದೀವಿ. ಗ್ರೇಟರ್ ಮೈಸೂರು ಮಾಡಿದ್ದೀರಿ, ಈಗಲಾದರೂ ಕೂಡ ಅದನ್ನು ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಅಧ್ಯಕ್ಷರೇ. ನನಗೂ ಕೂಡ 25 ಕೋಟಿ ಕೊಟ್ಟಿರೋದು ಅಧ್ಯಕ್ಷರೇ. ಶಾಸಕರುಗಳು ಕೊಡ್ತಕ್ಕಂಥ ನಿಧಿಯಲ್ಲಿ 25 ಕೋಟಿ. ನೀವು 25 ಕೋಟಿ ಕೊಟ್ಟಿದ್ದೀರಲ್ಲ, ಹಿಂದೆ ಸರ್ಕಾರ ಏನು ಮಾಡ್ತೀವಿ, ಯಾವುದೇ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ರೆ 33% ಹಣ ರಿಲೀಸ್ ಆಗ್ತಾ ಇತ್ತು ಅಧ್ಯಕ್ಷರೇ. ಯಾವುದೇ ಕಾಮಗಾರಿಗಳ ಹಿಂದಿಂದೂ ಕೂಡ ಸರ್ಕಾರಗಳು ಯಾವುದೇ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ರೆ ಮಂಜೂರಾತಿ ಜೊತೆಯಲ್ಲೇ 33% ಹಣವನ್ನು ಕೊಡ್ತಾ ಇದ್ರು. ಈಗ ಇದುವರೆಗೆ ಹಣನೇ ಕೊಡದೆ 25 ಕೋಟಿ ಕೊಟ್ಟವ್ರೆ, ಹಣ ಕೊಟ್ಟಿಲ್ಲ. ಕಾಂಟ್ರಾಕ್ಟ್ ಯಾರು ಬರ್ತಾ ಇಲ್ಲ. 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ ಅಂತಾರೆ. ಕಾಂಟ್ರಾಕ್ಟ್ ಟೆಂಡರ್ ಹಾಕಕ್ಕೆ ಯಾರು ಬರ್ತಾ ಇಲ್ಲ. ಈಗಲಾದರೂ MLAಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಆ 25 ಕೋಟಿ 50 ಕೋಟಿ ಏನು ಕೊಟ್ಟಿದ್ದೀರಿ, 30% ಹಣವನ್ನು ತುರ್ತಾಗಿ ರಿಲೀಸ್ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ಬಹಳಷ್ಟು ಈ ಬಡಾವಣೆಗಳಲ್ಲಿ ಬೋರಲ್ಲೇ ನೀರು ಕುಡಿತಾ ಇದ್ದಾರೆ ಅಧ್ಯಕ್ಷರೇ. ಫ್ಲೋರೈಡ್ ಇದೆ ಅಧ್ಯಕ್ಷರೇ. ಅದರಿಂದ ತುರ್ತಾಗಿ ಕಬಿನಿನಲ್ಲಿ ನಾವು ಮೂಡಾದಿಂದ MDಯಿಂದ 150 ಕೋಟಿ ಕೊಡ್ತೀವಿ. ಈ ಒಂದು ಕಬಿನಿಂದ 60 ml ನೀರು ಬಾಕಿ ಇದೆ, ಅದನ್ನು ತಂದು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ. ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ತಾವು ಹೇಳಿದ್ದೀರಿ, ಮತ್ತೊಂದು ಅಧ್ಯಕ್ಷರೇ, ನಮ್ಮ ಬೆಂಗಳೂರು ಬಗ್ಗೆ ಬಹಳ ಚರ್ಚೆ ಆಗಿದೆ ಅಧ್ಯಕ್ಷ. ನಗರದಲ್ಲಿ ಸುಮಾರು 65% ಅದು ರಾಜ್ಯದ GDPಲಿ 65% GDP ಬೆಂಗಳೂರಿನಿಂದ ಬರ್ತಾ ಇದೆ ಅಧ್ಯಕ್ಷರೇ. 65% ಬೆಂಗಳೂರಿನಿಂದ ಏನು ಉತ್ಪತ್ತಿ ಆಗ್ತಾ ಇದೆ, ಬರೀ 3% ನೀವು ಕೊಟ್ಬಿಡಿ, ರಸ್ತೆಗಳೆಲ್ಲ ಕಂಪ್ಲೀಟ್ ಆಯ್ತವೆ, ಗುಂಡಿಗಳು ಇರಲ್ಲ, ರಸ್ತೆಗಳು ಆಗ್ತವೆ. ಬೆಂಗಳೂರು ನಗರಕ್ಕೆ 65% ಅಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರ ಕೈಗಾರಿಕೆಗಳು ಬರ್ತಕ್ಕಂಥದ್ದು ರಾಷ್ಟ್ರದಲ್ಲೇ ಮಾದರಿ ನಗರ. ಈ ನಗರಕ್ಕೆ ನೀವು ಹೆಚ್ಚಿನ ಅನುದಾನ ಬರ್ತಕ್ಕಂಥ ಪರ್ಸೆಂಟ್ ಡಿಗ್ರಿ ಮಾಡಿ ಸಾಕು ಸನ್ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಒಂದೇ ಒಂದು ಅಧ್ಯಕ್ಷ ಮೈಸೂರಿಂದ 1.5 ಗಂಟೆ ಬೆಂಗಳೂರು ಬರ್ತೀವಿ ಅಧ್ಯಕ್ಷರೇ. ಅಲ್ಲಿಂದ ಇಲ್ಲಿ ಬರಬೇಕು. ಕೇಂದ್ರ ಸರ್ಕಾರ ಒಂದು ಎಕ್ಸ್ಪ್ರೆಸ್ ಹೈವೇ ಮಾಡಿದೆ, ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 1.5 ಗಂಟೆ. ಟೌನ್ ಹಾಲ್ ಇದೆ, ಅಲ್ಲೊಂದು ಫ್ಲೈಓವರ್ ಇದೆ ಬಾಲಗಂಗಾಧರನಾಥ ಸ್ವಾಮೀಜಿ ಹೆಸರಲ್ಲಿ. ಅಲ್ಲಿಂದ ಒಂದು ಫ್ಲೈಓವರ್ನ ಕೆಂಗೇರಿ ಮಾಡಿಬಿಟ್ರೆ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಆಧಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ, ದಯವಿಟ್ಟು ಅಲ್ಲಿಂದ 1.5 ಗಂಟೆ, ಇಲ್ಲಿ 1.5 ಗಂಟೆ ಅಧ್ಯಕ್ಷರೇ. ಸಹಕಾರ ಕ್ಷೇತ್ರದಲ್ಲಿ ಅಧ್ಯಕ್ಷರೇ
ಒಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ. ನೀವು ಸಹಕಾರ ಸಪ್ತಾಹಕ್ಕೆ ಬಂದಿದ್ದೀರಿ ಅಧ್ಯಕ್ಷರೇ. ನಮ್ಮ ರಾಜೇಂದ್ರ ಕುಮಾರ್ ಜೊತೆ ನೀವು ಭಾಗವಹಿಸಿದ್ದೀರಿ, ನೀವು ಅಧ್ಯಕ್ಷರೇ. ಮೊನ್ನೆ ಸಹಕಾರ ಸಪ್ತಾಹದಲ್ಲಿ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳಿಗೊಂದು ಮನವಿ ಮಾಡಿದ್ದೀನಿ ಅಧ್ಯಕ್ಷರೇ. ಏನು ಅಂತ ಹೇಳಿದ್ರೆ, ಪಠ್ಯ ಪುಸ್ತಕದಲ್ಲಿ 100 ವರ್ಷ ಇತಿಹಾಸ ಉಳ್ಳಂತ ಈ ಪ್ರತಿಯೊಂದು ಕುಟುಂಬಕ್ಕೆ ನೆರವಾಗ್ತಕ್ಕಂಥ ಸಹಕಾರ ಕ್ಷೇತ್ರ, ಆರ್ಥಿಕವಾಗಿ ನೆರವಾಗ್ತಕ್ಕಂಥ ಸಹಕಾರ ಕ್ಷೇತ್ರಕ್ಕೆ ಪಠ್ಯ ಪುಸ್ತಕದಲ್ಲಿ ಇದನ್ನ ಮುದ್ರಣ ಮಾಡಿ ಇಂದಿನ ಯುವಕರಿಗೆ, ವಿದ್ಯಾರ್ಥಿಗಳು ಅದನ್ನ ತಿಳ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಹೇಳಿದ್ದೀನಿ. ಇನ್ನೊಂದು MA ಕೋಪರೇಷನ್ ಮಾಡಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ಅವ್ರಗಳಿಗೆ ನೇಮಕಾತಿಯಲ್ಲಿ ಮಾನ್ಯತೆ ಕೊಡಿ. ನೇಮಕಾತಿ 1 ಲಕ್ಷಾಂತರ ಜನ ಸಹಕಾರ ಕ್ಷೇತ್ರದಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಅವ್ರದೇ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಪರಿಣಿತಿ ಮಾಡಿರೋರಿಗೆ, ಸಹಕಾರ ಕ್ಷೇತ್ರದ ಪದವಿ ಪಡೆದಿರೋರಿಗೆ, ಸಹಕಾರ ಕ್ಷೇತ್ರ ಟ್ರೈನಿಂಗ್ ಪಡೆದಿರೋರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ ಅಂತ. ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಮೊದಲ ಮಹಿಳಾ ಮಂತ್ರಿ ಆಗಿದ್ರು ಅಧ್ಯಕ್ಷರೇ. SR ಕಂಠಿ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಅವರು ಅಧ್ಯಕ್ಷರೇ ಪಾನ ನಿಷೇಧ ಜಾರಿ ಮಾಡಬೇಕು ಅಂತೇಳಿ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮಾಡ್ತಾರೆ ಅಧ್ಯಕ್ಷರೇ. ಪಾನ ನಿರೋಧ ಮಾಡಲ್ಲ ಅಂತೇಳಿ, ನಿಷೇಧ ಮಾಡಲ್ಲ ಅಂತೇಳಿ ದಾಸರೇ ಮುಖ್ಯಮಂತ್ರಿಗಳು ದಯಮಾಡಿ ಆ ಮೈಸೂರಿನಲ್ಲಿ ಅವ್ರ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ, ಯಶೋಧರಮ್ಮ ದಾಸಪ್ಪ ಅವ್ರ ಹೆಸರು ಉಳಿಲಿಕ್ಕೆ, ಅದು ಬಡವರ ಹಳ್ಳಿ ಮಕ್ಕಳಿಗೆ ಒಂದು ವಸತಿ 2 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತಾರೆ ಅಧ್ಯಕ್ಷರೇ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ನನ್ನ ಧನ್ಯವಾದಗಳು ಅಧ್ಯಕ್ಷರೇ. ಈಗ ಬಾಲು ಶಾಸಕ ಸ್ವಾಮಿ ಅವರಲ್ಲಿದ್ದೀರಿ, KPSC ಒಂದು ಉತ್ತರ ಕೊಡ್ತಾರೆ. KPSC ಮತ್ತೆ ಮಂತ್ರಿ ಇರುವುದಿಲ್ಲ. ನೆಕ್ಸ್ಟ್ ನಾನು ಮಾತಾಡಿ.